ಕೂಡ ಮೊದಲಿನಿಂದಲೂ ಕೂಡ ಅನುಮಾನ ಇತ್ತು. ಈತ ಏನಾದ್ರೂ ಉಲ್ಟಾ ಹೊಡೆದು ಬಿಟ್ರೆ, ಮೊದಲು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ, ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದ, ಸ್ಥಳಗಳನ್ನ ಗುರುತಿಸ್ತೇನೆ ಅಂತ ಹೇಳ್ದ. ಆದ್ರೆ ಎಲ್ಲಾದ್ರೂ ಉಲ್ಟಾ ಹೊಡೆದು ಬಿಟ್ರೆ ಅನ್ನುವಂತ ಅನುಮಾನಗಳು ಮೊದಲಿನಿಂದಲೂ ಕೂಡ ಕಾಡ್ತಾ ಇತ್ತು. ಈತ 2 ವರ್ಷಗಳ ಹಿಂದೆ ಉಜಿರೆಗೆ ಕೂಡ ಬಂದಿದ್ದ. ತಮಿಳುನಾಡಿನಿಂದ ವಾಪಸ್ ಬಂದಿದ್ದಂತ ಈ ದೂರುದಾರ ಚಿನ್ನಯ್ಯ ದಿನಸಿ ಅಂಗಡಿಯಲ್ಲಿ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಮಾಡುವಂತ ಕೆಲಸ ಮಾಡ್ತಾ ಇದ್ದ. ಈ ಸಂದರ್ಭದಲ್ಲಿ ಹಲವರಲ್ಲಿ ಈ ಸೌಜನ್ಯ ವಿಚಾರವನ್ನ ಪ್ರಸ್ತಾಪವನ್ನ ಕೂಡ ಮಾಡಿದ್ದ ಅನ್ನುವಂತ ವಿಚಾರ. ಆ ನಂತರದಲ್ಲಿ ಪ್ರಸ್ತಾಪ ಮಾಡಿದ ನಂತರದಲ್ಲಿ ಈತ ಸಿಗೋದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಂಪರ್ಕಕ್ಕೆ. ಈ ಚಿನ್ನಯ್ಯನನ್ನ ಆರಂಭದಿಂದಲೂ ಕೂಡ ಈ ತಿಮರೋಡಿ ಗ್ಯಾಂಗ್ ಬಹಳ ಅನುಮಾನದಿಂದ ನೋಡ್ತಾ ಇತ್ತು ಅನ್ನುವಂತ ಮಾಹಿತಿ ಸಿಗ್ತಾ ಇರೋದು. ಹಾಗಾಗಿ ಆತನ ಪ್ರತಿ ಚಲನವಲನಗಳು, ಜೊತೆಯಲ್ಲಿ ಆತನ ಹೇಳಿಕೆಗಳು, ಇದೆಲ್ಲದರ ಬಗ್ಗೆಯೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಮೊದಲೇ ಮಾಡ್ಕೊಂಡಿಟ್ಕೊಂಡಿದ್ರು. ಜೊತೆಗೆ ಆತನ ಚಲನವಲನ ವೀಕ್ಷಣೆ ಮಾಡೋದಕ್ಕೂ ಕೂಡ ಮನೆಯಲ್ಲಿ ಸಿಸಿಟಿವಿ ಹಾಕೊಂಡಿದ್ರು ಅನ್ನುವಂತ ಮಾಹಿತಿ. ಇದೀಗ ತಿಮರೋಡಿ ಗ್ಯಾಂಗ್ಗೆ ಈತ ಉಲ್ಟಾ ಹೊಡೆದಿದ್ದಾನೆ, ಸತ್ಯವನ್ನ ಕಕ್ಕಿದ್ದಾನೆ. ಆ ಗುಂಡಿಯಲ್ಲಿ ಏನ್ ಸಿಗದೆ ಇದ್ದಾಗ ಉಲ್ಟಾ ಹೊಡೆದಿದ್ದಾನೆ. ನಾನೇನ್ ಮಾಡಕ್ಕಾಗತ್ತೆ, ನಾನ್ ತೋರಿಸಿದ್ದೇನೆ, ಆದ್ರೆ ಅಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ನನ್ ತಪ್ಪ ಅಂತ ಹೇಳೋ ಮೂಲಕ ಸ್ಟೇಟ್ಮೆಂಟ್ ಕೊಟ್ಟ ನಂತರದಲ್ಲಿ ಎಸ್ಐಟಿ ಈತನ ತನಿಖೆಯನ್ನ ಮಾಡುತ್ತೆ. ತನಿಖೆ ಮಾಡಿದ ನಂತರದಲ್ಲಿ ಒಂದೊಂದೇ ಸತ್ಯಗಳು ಬಯಲಾಗ್ತಾ ಇದೆ. ಆದ್ರೆ ಈ ರೀತಿ ಹೇಳ್ತಾನೆ ಅನ್ನುವಂಥದ್ದನ್ನ ಮೊದಲೇ ಅರಿತಿದ್ದಂತ ಗ್ಯಾಂಗ್ ಆತನ ವಿಡಿಯೋ ಮಾಡ್ಕೊಂಡಿತ್ತು. ಅದನ್ನ ರಿಲೀಸ್ ಕೂಡ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಈ ಗ್ಯಾಂಗ್ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿತ್ತು ಅಂತಂದ್ರೆ, ಈ ಕಡೆಯಲ್ಲಿ ಎಡಬಿದ್ರೂ ಕೂಡ ನಾವು ಸಮರ್ಥನೆಯನ್ನ ಮಾಡ್ಕೊಳ್ಬೇಕು, ಈ ಕಡೆ ಪ್ಲಾನ್ ವರ್ಕೌಟ್ ಆದ್ರೂ ಕೂಡ ವೆಲ್ ಅಂಡ್ ಗುಡ್ ಅನ್ನುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಓವರ್ ಆಲ್ ಆಗಿ ಈ ಗ್ಯಾಂಗ್ ನ ಪ್ಲಾನ್ ಯಾವ ರೀತಿಯಾಗಿತ್ತು, ಈಗ ಯಾವ ರೀತಿ ಉಲ್ಟಾ ಹೊಡೆದಿದೆ ಅಂತ? ಅಶ್ವಿನಿ, ಈ ಚಿನ್ನಯ್ಯನ ಮೇಲೆ ಆರಂಭದಿಂದಲೂ ಕೂಡ ಬಿ ಗ್ಯಾಂಗ್ಗೆ ಒಂದು ಅನುಮಾನ ಇತ್ತು. ಯಾಕಂದ್ರೆ ಈತ 2 ವರ್ಷ ನಂತರದಲ್ಲಿ ತಮಿಳುನಾಡಿನಿಂದ ಉಜಿರೆಯಲ್ಲಿರುವಂತಹ ಒಂದು ದಿನಸಿ ಅಂಗಡಿಗೆ ಬರ್ತಾನೆ. ಅಲ್ಲಿ ಲೋಡಿಂಗ್ ಹಾಗೂ ಅನ್ಲೋಡಿಂಗ್ ಕೆಲಸ ಮಾಡ್ತಿದ್ದಂತಹ ಈ ಚಿನ್ನಯ್ಯ ಮದ್ಯ ವ್ಯಸನಿಯಾಗಿದ್ದ. ಅಂದ್ರೆ ನಿತ್ಯವೂ ಕೂಡ ಕುಡಿದ ಅಮಲಿನಲ್ಲಿ ಈ ಒಂದು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಜನರಿಗೆ ಬೇರೆ ಬೇರೆ ರೀತಿಯಾದಂತಹ ಮಾಹಿತಿಗಳನ್ನು ಕೊಡುವಂತಹ ಕೆಲಸ ಕೂಡ ಮಾಡ್ತಾನೆ. ಒಂದು ದಿನ ಸೌಜನ್ಯ ಅವರ ಮಾವನ ಅಂಗಡಿಯಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಾಗ್ತಿರುವಂತಹ ಘಟನೆಗಳ ಬಗ್ಗೆ ಆತ ಅಲ್ಲಿ ಈ ಮದ್ಯದ ಅಮಲಿನಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳ್ತಾನೆ. ಆಗ ಅಲ್ಲಿರುವಂತವರು ಈಗ ತಿಮರೋಟಿ ಮನೆಗೆ ಕರೆದುಕೊಂಡು ಬಂದು ಆತನನ್ನ ಪರಿಚಯ ಮಾಡುವಂತಹ ಕೆಲಸ ಮಾಡ್ತಾರೆ. ಆಗ ತಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋದಕ್ಕೆ ಸಾಕಷ್ಟು ದಾಖಲೆಗಳನ್ನ ತಿಮರೋಟಿ ಅವರ ಮುಂದೆ ಇಟ್ಟಂತಹ ಒಂದು ಸಂದರ್ಭದಲ್ಲಿ ತಿಮರೋಟಿ ಅವರು ಆತನ ಒಂದು ಹೇಳಿಕೆಗಳನ್ನ 2023ರಿಂದಲೂ ಕೂಡ ಆತನ ಕಂಪ್ಲೀಟ್ ಆದಂತಹ ಹೇಳಿಕೆಗಳನ್ನ ರೆಕಾರ್ಡ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ಆತನ ಮೇಲೆ ಮೊದಲಿಂದನೂ ಕೂಡ ಅನುಮಾನ ಇತ್ತು. ಯಾವಾಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ತನ್ನ ಹೇಳಿಕೆಯನ್ನ ಬದಲಾವಣೆ ಮಾಡ್ತಾನೋ, ಯಾವಾಗ ಬಿ ಗ್ಯಾಂಗ್ ನ ವಿರುದ್ಧವಾಗಿ ಈ ಒಂದು ಚಿನ್ನಯ್ಯ ಹೇಳಿಕೆಗಳನ್ನು ಕೊಡೋಕೆ ಆರಂಭ ಮಾಡ್ತಾನೋ, ಆಗ ಈ ಒಂದು ಬಿ ಗ್ಯಾಂಗ್ ನ ಸದಸ್ಯರೆಲ್ಲರೂ ಕೂಡ ಈತನ ಹೇಳಿಕೆಗಳನ್ನ ಬಿಡುಗಡೆ ಮಾಡುವಂತಹ ಕೆಲಸ ಮಾಡ್ತಾರೆ. ಮುಖ್ಯವಾಗಿ ಸೌಜನ್ಯ ವಿಚಾರವಾಗಿ ಈತ ಮಾತನಾಡುವಂತಹ ಒಂದು ವಿಡಿಯೋನ ರಿಲೀಸ್ ಮಾಡುವ ಮೂಲಕ ಎಸ್ಐಟಿ ಅಧಿಕಾರಿಗಳ ಮುಂದೆ ಈತನನ್ನು ಮತ್ತಷ್ಟು ಸಿಲುಕಿಸುವಂತಹ ಕೆಲಸವನ್ನು ಈಗ ಮಾಡಲಾಗಿರುವಂತದ್ದು. ಈತನ ವಿರುದ್ಧ ಈಗ ರಿವೆಂಜ್ ತೀರಿಸಿಕೊಳ್ಳೋದಕ್ಕೆ ಈ ಒಂದು ಬಿ ಗ್ಯಾಂಗ್ ಕೂಡ ಈಗ ಮುಂದಾಗಿದೆ. ಇದರ ಜೊತೆಗೆ ಈತ ಸಾಕಷ್ಟು ವಿಚಾರಗಳನ್ನು ಕೂಡ ಮಾತನಾಡಿದ್ದಾನೆ. ಸಾಕಷ್ಟು ಜೊತೆಗೆ ಜನರ ಜೊತೆಗೆ ಭೇಟಿಯಾಗಿರುವಂತಹ ವಿಡಿಯೋಗಳು ಕೂಡ ಈ ಬಿ ಗ್ಯಾಂಗ್ ನ ಬಳಿ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಒಂದೊಂದೇ ಆದಂತಹ ವಿಡಿಯೋಗಳನ್ನು ಬಿಡುಗಡೆ ಮಾಡುವ ಮೂಲಕ ಈತನನ್ನೇ ಎಸ್ಐಟಿ ಅಧಿಕಾರಿಗಳ ಬಳಿ ತಗಲಾಕುವ ಹಾಗೆ ಮಾಡುವಂತಹ ಕೆಲಸವನ್ನ ಈಗ ಬಿ ಗ್ಯಾಂಗ್ ನವರು ಒಂದು ಹೆಣೆದಿರುವಂತದ್ದು. ಸದ್ಯಕ್ಕೆ ಬಿ ಗ್ಯಾಂಗ್ ನ ರಿವೆಂಜ್ ಏನಿದೆ ಅದು ಈಗ ಆರಂಭವಾಗಿದೆ. ಅದರ ಮೊದಲ ಹಂತವಾಗಿ ಒಂದು ವಿಡಿಯೋ ಬಿಡುಗಡೆ ಆಗಿದೆ. ಎಲ್ಲೋ ಒಂದು ಕಡೆ ಚಿನ್ನಯ್ಯ ಈ ಒಂದು ಬಿ ಗ್ಯಾಂಗ್ ನಲ್ಲಿ ಮತ್ತೆ ಎಸ್ಐಟಿಗಳ ನಡುವೆ ಈಗ ತಗಲಾಕಿಕೊಂಡಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಶ್ವಿನಿ, ರೈಟ್ ಮುತ್ತಪ್ಪ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಚಿನ್ನಯ್ಯನ ಮೇಲೆ ಎಲ್ಲಾ ರೀತಿಯ ಚಲನವಲನಗಳು, ಆತನ ಆಕ್ಟಿವಿಟೀಸ್ ಎಲ್ಲದರ ಮೇಲೂ ಕೂಡ ಕಣ್ಣಿಡುವಂತಹ ನಿಟ್ಟಿನಲ್ಲಿ ಸಿಸಿ ಕ್ಯಾಮೆರಾ ಕೂಡ ಹಾಕಿಸಿದ್ರು ಅನ್ನುವಂತಹ ಮಾಹಿತಿ. ಆರಂಭದಿಂದಲೇ ಈ ಚಿನ್ನಯ್ಯನ ಮೇಲೆ ಒಂದಷ್ಟು ಗುಮಾನಿಗಳು ಇದ್ದುವು ಈ ಗ್ಯಾಂಗ್ಗೆ. ಹಾಗಾಗಿ ಎಲ್ಲಾ ರೀತಿಯ ತಯಾರಿಗಳನ್ನ, ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ಅನ್ನುವಂತ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಉಲ್ಟಾ ಹೊಡೆದಿದ್ದಾನೆ. ಹಾಗಾಗಿ ಈ ವಿಡಿಯೋಗಳನ್ನ ಈಗ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋಗಳ ಬೆನ್ನತ್ತಿ ಕೂಡ ಈಗ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. ಬಿ ಗ್ಯಾಂಗೂ ಕೂಡ ಮೊದಲಿನಿಂದಲೂ ಕೂಡ ಅನುಮಾನ ಇತ್ತು. ಈತ ಏನಾದ್ರೂ ಉಲ್ಟಾ ಹೊಡೆದು ಬಿಟ್ರೆ, ಮೊದಲು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ, ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದ, ಸ್ಥಳಗಳನ್ನ ಗುರುತಿಸ್ತೇನೆ ಅಂತ ಹೇಳ್ದ. ಆದ್ರೆ ಎಲ್ಲಾದ್ರೂ ಉಲ್ಟಾ ಹೊಡೆದು ಬಿಟ್ರೆ ಅನ್ನುವಂತ ಅನುಮಾನಗಳು ಮೊದಲಿನಿಂದಲೂ ಕೂಡ ಕಾಡ್ತಾ ಇತ್ತು. ಈತ 2 ವರ್ಷಗಳ ಹಿಂದೆ ಉಜಿರೆಗೆ ಕೂಡ ಬಂದಿದ್ದ. ತಮಿಳುನಾಡಿನಿಂದ ವಾಪಸ್ ಬಂದಿದ್ದಂತ ಈ ದೂರುದಾರ ಚಿನ್ನಯ್ಯ ದಿನಸಿ ಅಂಗಡಿಯಲ್ಲಿ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಮಾಡುವಂತ ಕೆಲಸ ಮಾಡ್ತಾ ಇದ್ದ. ಈ ಸಂದರ್ಭದಲ್ಲಿ ಹಲವರಲ್ಲಿ ಈ ಸೌಜನ್ಯ ವಿಚಾರವನ್ನ ಪ್ರಸ್ತಾಪವನ್ನ ಕೂಡ ಮಾಡಿದ್ದ ಅನ್ನುವಂತ ವಿಚಾರ. ಆ ನಂತರದಲ್ಲಿ ಪ್ರಸ್ತಾಪ ಮಾಡಿದ ನಂತರದಲ್ಲಿ ಈತ ಸಿಗೋದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಂಪರ್ಕಕ್ಕೆ.
ಈ ಚಿನ್ನಯ್ಯನನ್ನ ಆರಂಭದಿಂದಲೂ ಕೂಡ ಈ ತಿಮರೋಡಿ ಗ್ಯಾಂಗ್ ಬಹಳ ಅನುಮಾನದಿಂದ ನೋಡ್ತಾ ಇತ್ತು ಅನ್ನುವಂತ ಮಾಹಿತಿ ಸಿಗ್ತಾ ಇರೋದು. ಹಾಗಾಗಿ ಆತನ ಪ್ರತಿ ಚಲನವಲನಗಳು ಜೊತೆಯಲ್ಲಿ ಆತನ ಹೇಳಿಕೆಗಳು ಇದೆಲ್ಲದರ ಬಗ್ಗೆಯೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಮೊದಲೇ ಮಾಡ್ಕೊಂಡಿಟ್ಕೊಂಡಿದ್ರು. ಜೊತೆಗೆ ಆತನ ಚಲನವಲನ ವೀಕ್ಷಣೆ ಮಾಡೋದಕ್ಕೂ ಕೂಡ ಮನೆಯಲ್ಲಿ ಸಿಸಿಟಿವಿ ಹಾಕೊಂಡಿದ್ರು ಅನ್ನುವಂತ ಮಾಹಿತಿ. ಇದೀಗ ತಿಮರೋಡಿ ಗ್ಯಾಂಗ್ಗೆ ಈತ ಉಲ್ಟಾ ಹೊಡೆದಿದ್ದಾನೆ, ಸತ್ಯವನ್ನ ಕಕ್ಕಿದ್ದಾನೆ. ಆ ಗುಂಡಿಯಲ್ಲಿ ಏನ್ ಸಿಗದೆ ಇದ್ದಾಗ ಉಲ್ಟಾ ಹೊಡೆದಿದ್ದಾನೆ. ನಾನೇನ್ ಮಾಡಕ್ಕಾಗತ್ತೆ, ನಾನ್ ತೋರಿಸಿದ್ದೇನೆ, ಆದ್ರೆ ಅಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ನನ್ ತಪ್ಪ ಅಂತ ಹೇಳೋ ಮೂಲಕ ಸ್ಟೇಟ್ಮೆಂಟ್ ಕೊಟ್ಟ ನಂತರದಲ್ಲಿ ಎಸ್ಐಟಿ ಈತನ ತನಿಖೆಯನ್ನ ಮಾಡುತ್ತೆ. ತನಿಖೆ ಮಾಡಿದ ನಂತರದಲ್ಲಿ ಒಂದೊಂದೇ ಸತ್ಯಗಳು ಬಯಲಾಗ್ತಾ ಇದೆ. ಆದ್ರೆ ಈ ರೀತಿ ಹೇಳ್ತಾನೆ ಅನ್ನುವಂಥದ್ದನ್ನ ಮೊದಲೇ ಅರಿತಿದ್ದಂತ ಗ್ಯಾಂಗ್ ಆತನ ವಿಡಿಯೋ ಮಾಡ್ಕೊಂಡಿತ್ತು, ಅದನ್ನ ರಿಲೀಸ್ ಕೂಡ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಈ ಗ್ಯಾಂಗ್ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿತ್ತು ಅಂತಂದ್ರೆ ಈ ಕಡೆಯಲ್ಲಿ ಎಡವಿದ್ರೂ ಕೂಡ ನಾವು ಸಮರ್ಥನೆಯನ್ನ ಮಾಡ್ಕೊಳ್ಬೇಕು, ಈ ಕಡೆ ಪ್ಲಾನ್ ವರ್ಕೌಟ್ ಆದ್ರೂ ಕೂಡ ವೆಲ್ ಅಂಡ್ ಗುಡ್ ಅನ್ನುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಓವರ್ ಆಲ್ ಆಗಿ ಈ ಗ್ಯಾಂಗ್ ನ ಪ್ಲಾನ್ ಯಾವ ರೀತಿಯಾಗಿತ್ತು, ಈಗ ಯಾವ ರೀತಿ ಉಲ್ಟಾ ಹೊಡೆದಿದೆ ಅಂತ? ಅಶ್ವಿನಿ, ಈ ಚಿನ್ನಯ್ಯನ ಮೇಲೆ ಆರಂಭದಿಂದಲೂ ಕೂಡ ಬಿ ಗ್ಯಾಂಗ್ಗೆ ಒಂದು ಅನುಮಾನ ಇತ್ತು. ಯಾಕಂದ್ರೆ ಈತ 2 ವರ್ಷ ನಂತರದಲ್ಲಿ ತಮಿಳುನಾಡಿನಿಂದ ಉಜಿರೆಯಲ್ಲಿರುವಂತಹ ಒಂದು ದಿನಸಿ ಅಂಗಡಿಗೆ ಬರ್ತಾನೆ. ಅಲ್ಲಿ ಲೋಡಿಂಗ್ ಹಾಗೂ ಅನ್ಲೋಡಿಂಗ್ ಕೆಲಸ ಮಾಡ್ತಿದ್ದಂತಹ ಈ ಚಿನ್ನಯ್ಯ ಮದ್ಯ ವ್ಯಸನಿಯಾಗಿದ್ದ. ಅಂದ್ರೆ ನಿತ್ಯವೂ ಕೂಡ ಕುಡಿದ ಅಮಲಿನಲ್ಲಿ ಈ ಒಂದು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಜನರಿಗೆ ಬೇರೆ ಬೇರೆ ರೀತಿಯಾದಂತಹ ಮಾಹಿತಿಗಳನ್ನು ಕೊಡುವಂತಹ ಕೆಲಸ ಕೂಡ ಮಾಡ್ತಾನೆ. ಒಂದು ದಿನ ಸೌಜನ್ಯ ಅವರ ಮಾವನ ಅಂಗಡಿಯಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಆಗ್ತಿರುವಂತಹ ಘಟನೆಗಳ ಬಗ್ಗೆ ಆತ ಅಲ್ಲಿ ಈ ಮದ್ಯದ ಅಮಲಿನಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳ್ತಾನೆ. ಆಗ ಅಲ್ಲಿರುವಂತವರು ಈಗ ತಿಮರೋಟಿ ಮನೆಗೆ ಕರೆದುಕೊಂಡು ಬಂದು ಆತನನ್ನ ಪರಿಚಯ ಮಾಡುವಂತಹ ಕೆಲಸ ಮಾಡ್ತಾರೆ. ಆಗ ತಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋದಕ್ಕೆ ಸಾಕಷ್ಟು ದಾಖಲೆಗಳನ್ನ ತಿಮರೋಟಿ ಅವರ ಮುಂದೆ ಇಟ್ಟಂತಹ ಒಂದು ಸಂದರ್ಭದಲ್ಲಿ ತಿಮರೋಟಿ ಅವಳು ಆತನ ಒಂದು ಹೇಳಿಕೆಗಳನ್ನ 2023ರಿಂದಲೂ ಕೂಡ ಆತನ ಕಂಪ್ಲೀಟ್ ಆದಂತಹ ಹೇಳಿಕೆಗಳನ್ನ ರೆಕಾರ್ಡ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ಆತನ ಮೇಲೆ ಮೊದಲಿಂದನೂ ಕೂಡ ಅನುಮಾನ ಇತ್ತು. ಯಾವಾಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ತನ್ನ ಹೇಳಿಕೆಯನ್ನ ಬದಲಾವಣೆ ಮಾಡ್ತಾನೋ, ಯಾವಾಗ ಬಿ ಗ್ಯಾಂಗ್ ನ ವಿರುದ್ಧವಾಗಿ ಈ ಒಂದು ಚಿನ್ನಯ್ಯ ಹೇಳಿಕೆಗಳನ್ನು ಕೊಡೋಕೆ ಆರಂಭ ಮಾಡ್ತಾನೋ, ಆಗ ಈ ಒಂದು ಬಿ ಗ್ಯಾಂಗ್ ನ ಸದಸ್ಯರೆಲ್ಲರೂ ಕೂಡ ಈತನ ಹೇಳಿಕೆಗಳನ್ನ ಬಿಡುಗಡೆ ಮಾಡುವಂತಹ ಕೆಲಸ ಮಾಡ್ತಾರೆ. ಮುಖ್ಯವಾಗಿ ಸೌಜನ್ಯ ವಿಚಾರವಾಗಿ ಈತ ಮಾತನಾಡುವಂತಹ ಒಂದು ವಿಡಿಯೋನ ರಿಲೀಸ್ ಮಾಡುವ ಮೂಲಕ ಎಸ್ಐಟಿ ಅಧಿಕಾರಿಗಳ ಮುಂದೆ ಈತನನ್ನು ಮತ್ತಷ್ಟು ಸಿಲುಕಿಸುವಂತಹ ಕೆಲಸವನ್ನು ಈಗ ಮಾಡಲಾಗಿರುವಂತದ್ದು. ಈತನ ವಿರುದ್ಧ ಈಗ ರಿವೆಂಜ್ ತೀರಿಸಿಕೊಳ್ಳೋದಕ್ಕೆ ಈ ಒಂದು ಬಿ ಗ್ಯಾಂಗ್ ಕೂಡ ಈಗ ಮುಂದಾಗಿದೆ. ಇದರ ಜೊತೆಗೆ ಈತ ಸಾಕಷ್ಟು ವಿಚಾರಗಳನ್ನು ಕೂಡ ಮಾತನಾಡಿದ್ದಾನೆ. ಸಾಕಷ್ಟು ಜೊತೆಗೆ ಜನರ ಜೊತೆಗೆ ಭೇಟಿಯಾಗಿರುವಂತಹ ವಿಡಿಯೋಗಳು ಕೂಡ ಈ ಬಿ ಗ್ಯಾಂಗ್ ನ ಬಳಿ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಒಂದೊಂದೇ ಆದಂತಹ ವಿಡಿಯೋಗಳನ್ನು ಬಿಡುಗಡೆ ಮಾಡುವ ಮೂಲಕ ಈತನನ್ನೇ ಎಸ್ಐಟಿ ಅಧಿಕಾರಿಗಳ ಬಳಿ ತಗಲಾಕುವ ಹಾಗೆ ಮಾಡುವಂತಹ ಕೆಲಸವನ್ನ ಈಗ ಬಿ ಗ್ಯಾಂಗ್ ನವರು ಒಂದು ಹೆಣೆದಿರುವಂತದ್ದು. ಸದ್ಯಕ್ಕೆ ಬಿ ಗ್ಯಾಂಗ್ ನ ರಿವೆಂಜ್ ಏನಿದೆ ಅದು ಈಗ ಆರಂಭವಾಗಿದೆ. ಅದರ ಮೊದಲ ಹಂತವಾಗಿ ಒಂದು ವಿಡಿಯೋ ಬಿಡುಗಡೆ ಆಗಿದೆ. ಎಲ್ಲೋ ಒಂದು ಕಡೆ ಚಿನ್ನಯ್ಯ ಈ ಒಂದು ಬಿ ಗ್ಯಾಂಗ್ ನಲ್ಲಿ ಮತ್ತೆ ಎಸ್ಐಟಿಗಳ ನಡುವೆ ಈಗ ತಗಲಾಕಿಕೊಂಡಿರುವಂತೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಶ್ವಿನಿ, ರೈಟ್ ಮುತ್ತಪ್ಪ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಚಿನ್ನಯ್ಯನ ಮೇಲೆ ಎಲ್ಲಾ ರೀತಿಯ ಚಲನವಲನಗಳು, ಆತನ ಆಕ್ಟಿವಿಟೀಸ್ ಎಲ್ಲದರ ಮೇಲೂ ಕೂಡ ಕಣ್ಣಿಡುವಂತಹ ನಿಟ್ಟಿನಲ್ಲಿ ಸಿಸಿ ಕ್ಯಾಮೆರಾ ಕೂಡ ಹಾಕಿಸಿದ್ರು ಅನ್ನುವಂತಹ ಮಾಹಿತಿ. ಆರಂಭದಿಂದಲೇ ಈ ಚಿನ್ನಯ್ಯನ ಮೇಲೆ ಒಂದಷ್ಟು ಗುಮಾನಿಗಳು ಇದ್ದುವು ಈ ಗ್ಯಾಂಗ್ಗೆ. ಹಾಗಾಗಿ ಎಲ್ಲಾ ರೀತಿಯ ತಯಾರಿಗಳನ್ನ, ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ಅನ್ನುವಂತ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಉಲ್ಟಾ ಹೊಡೆದಿದ್ದಾನೆ. ಹಾಗಾಗಿ ಈ ವಿಡಿಯೋಗಳನ್ನ ಈಗ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋಗಳ ಬೆನ್ನತ್ತಿ ಕೂಡ ಈಗ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ.